ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆಯಾದ್ರೆ ವೈದ್ಯಾಧಿಕಾರಿಗಳೇ ಹೊಣೆ. ರಾಜ್ಯದ ವೈದ್ಯಾಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಖಡಕ್ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಈ ರೀತಿಯಾಗಿ ಸರ್ಕಾರ ನೀಡುವಂತಹ ಪೂರೈಕೆ ಬಳಸೋದಾಗಿ ಹೇಳಿದ್ದಂತ ವೈದ್ಯಾಧಿಕಾರಿಗಳ ಸಂಘ ಏನಿದೆ, ವೈದ್ಯಾಧಿಕಾರಿಗಳ ಸಂಘದ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಈಗ ಬ್ರೇಕ್ ಹಾಕಿದೆ. ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಆದ್ರೆ ಅದಕ್ಕೆ ವೈದ್ಯರೇ ಹೊಣೆಯಂತೆ. ರಾಜ್ಯದ ವೈದ್ಯಾಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಖಡಕ್ ಎಚ್ಚರಿಕೆ ಇದು. ಸರ್ಕಾರ ನೀಡ್ತಾ ಇರುವಂತಹ ಪೂರೈಕೆಯನ್ನು ಬಳಸೋದಾಗಿ ಹೇಳಿರ್ತಾರೆ. ವೈದ್ಯಾಧಿಕಾರಿಗಳ ಸಂಘದ ನಿರ್ಧಾರಕ್ಕೆ ಈಗ ಬ್ರೇಕ್ ಹಾಕಿದೆ ಸರ್ಕಾರ. ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಾದ್ರೂ ಕೂಡ ಸ್ಥಳೀಯವಾಗಿ ಖರೀದಿಯನ್ನ ಮಾಡದೆ ಕೇವಲ ಇಲಾಖೆ ಸರಬರಾಜು ಮಾಡುವಂತಹ ಔಷಧಿಯನ್ನ ಬಳಸೋದಾಗಿ ಅವರು ಹೇಳಿರ್ತಾರೆ. ಆದ್ರೆ ಇದು ನಿಯಮ ಬಾಹಿರ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ. ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆಯ ಮಹತ್ವದ ಸುತ್ತೋಲೆ ಇದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆಯಾದ್ರೆ ಅಥವಾ ಖಾಲಿ ಆದ್ರೆ ವೈದ್ಯಾಧಿಕಾರಿಗಳು ಅದಕ್ಕೆ ಹೊಣೆಯಾಗಿರ್ತಾರೆ ಅಂತ. ವೈದ್ಯಾಧಿಕಾರಿಗಳು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಾಗ ಅವರು ಹೇಳ್ತಾರೆ, ಇದಕ್ಕೆ ಅಂದ್ರೆ ನಮಗೆ ಕೆಲವೊಂದಷ್ಟು ಮೆಡಿಸಿನ್ಸ್ ಸಿಗ್ತಾ ಇಲ್ಲ, ಒದಗಿಸ್ತಾ ಇಲ್ಲ, ಖಾಲಿ ಆದ್ರೆ ನಾವ್ಯಾಕೆ ಅದಕ್ಕೆ ತರಲಿ, ನಾವ್ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಂಡ್ಲಿ, ಇದು ತಪ್ಪು ಸರ್ಕಾರದ್ದು ಅಂತ ವೈದ್ಯರು ಹೇಳ್ತಾ ಇದ್ದಿದ್ದಂಥದ್ದು. ಇನ್ನು ಆರೋಗ್ಯ ಇಲಾಖೆಯ ಸುತ್ತೋಲೆಯಲ್ಲಿ ಏನೇನಿದೆ ಅಂತ ನೋಡ್ತಾ ಹೋದಾಗ ರೋಗಿಗಳಿಗೆ ತೊಂದರೆ ಆಗದೆ ಇರುವಂತೆ ಸ್ಥಳೀಯ ಮಟ್ಟದಲ್ಲಿ ಸಿಗುವಂತ ಔಷಧಿಗಳನ್ನ ಖರೀದಿ ಮಾಡಬೇಕಾಗುತ್ತೆ ಅವರು. ಇನ್ನು KTPP ನಿಯಮಾವಳಿ ಪೋರ್ಟಲ್ ಮೂಲಕ ಖರೀದಿಸಬೇಕು. ಆರೋಗ್ಯ ಇಲಾಖೆ ಇವತ್ತು ಸುತ್ತೋಲೆಯನ್ನ ಕೂಡ ಹೊರಹಾಕಿರುವಂಥದ್ದು. ಕೇವಲ ಇಲಾಖೆ ಸರಬರಾಜು ಮಾಡುವಂತ ಔಷಧಿಗಳನ್ನ ಬಳಸ್ತೀವಿ ನಾವು ಅಂತ ಏನ್ ಹೇಳಿದ್ರು ವೈದ್ಯಾಧಿಕಾರಿಗಳು ಅಥವಾ ವೈದ್ಯರುಗಳು ಪ್ರೊಟೆಸ್ಟ್ ಮಾಡುವಾಗ, ಅದಕ್ಕೆ ಬ್ರೇಕ್ ಆಗಿದೆ ಆರೋಗ್ಯ ಇಲಾಖೆ ಅಂದ್ರೆ ಸರ್ಕಾರ. ಆಯಾ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳನ್ನೇ ಅದಕ್ಕೆ ಹೊಣೆಯಾಗಿರ್ತಾರೆ. ನಿಯಮ ಗಾಳಿಗೆ ತೂರಿ ರೋಗಿಗಳಿಗೆ ಸಕಾಲದಲ್ಲಿ ಚಿಕಿತ್ಸೆಯನ್ನ ನೀಡೋದನ್ನ ಬಿಡಬಾರದು. ಇಲ್ಲದೆ ಇದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಸುತ್ತೋಲೆಯಲ್ಲಿ ಸ್ವತಃ ಇದೆ. ಔಷಧಿಗಳ ಕೊರತೆ ಆಗದೆ ಇರುವಂತೆ ನೋಡ್ಕೊಳ್ಳುವಂಥದ್ದು ಆಯಾ ಆಸ್ಪತ್ರೆಯಲ್ಲಿ ಇರುವಂತ ವೈದ್ಯರ ಜವಾಬ್ದಾರಿ. KTPP ನಿಯಮಾವಳಿ GM ಪೋರ್ಟಲ್ ಮೂಲಕ ಖರೀದಿ ಮಾಡಬೇಕು. ಅಲಭ್ಯತೆ ಉಂಟಾದಲ್ಲಿ ಅಥವಾ ರೋಗಿಗಳಿಂದ ದೂರುಗಳು ಬಂದ್ರೆ ಆಯಾ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳನ್ನೇ ನೇರವಾಗಿ ಹೊಣೆ ಮಾಡಲಾಗುತ್ತೆ. ನಿಯಮವನ್ನ ಗಾಳಿಗೆ ತೂರಿ ರೋಗಿಗಳಿಗೆ ಸಕಾಲದಲ್ಲಿ ಚಿಕಿತ್ಸೆ ಸಿಗಬೇಕು. ಇಲ್ಲದೆ ಇದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮವನ್ನ ಆರೋಗ್ಯ ಇಲಾಖೆ ತಗೋತಾರೆ. ಸಾರ್ವಜನಿಕ ಆರೋಗ್ಯ ರಕ್ಷಣೆ ಇಲಾಖೆಯ ಮೊದಲ ಆದ್ಯತೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಔಷಧಿಗಳ ಕೊರತೆ ಆಗದೆ ಇರುವಂತೆ ನೋಡ್ಕೋಬೇಕು. ಇದು ವೈದ್ಯರ ಜವಾಬ್ದಾರಿ ಅಂತ ಹೇಳ್ತಾ ಇರುವಂತದ್ದು ಆರೋಗ್ಯ ಇಲಾಖೆ. ಏನು ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ನಾವು OPD ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕೂಡ ವೈದ್ಯಾಧಿಕಾರಿಗಳು ತಯಾರಿಯನ್ನ ಮಾಡ್ಕೋತಿದ್ರು. ಅದರಲ್ಲಿ ಒಂದು ವೈದ್ಯಾಧಿಕಾರಿಗಳು ಮುಂದಿಟ್ಟಿದ್ದಂಥದ್ದು, ಏನಾದ್ರೂ ಔಷಧಿಗಳ ಕೊರತೆ ಆದ್ರೆ ಅದಕ್ಕೆ ಸರ್ಕಾರ ಹೊಣೆ ಅಂತ ಅವ್ರು ಹೇಳ್ತಿದ್ರು. ಆದ್ರೆ ಈಗ ಸರ್ಕಾರ ಹೇಳ್ತಾ ಇದೆ, ಔಷಧಿಯ ಕೊರತೆಯಾಗಿ ರೋಗಿಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೆ ಹೊಣೆ ಆಯಾ ಆಸ್ಪತ್ರೆಯಲ್ಲಿ ಇರುವಂತ ವೈದ್ಯಾಧಿಕಾರಿಗಳು ಅಂತ ಇವಾಗ ಹೇಳ್ತಾ ಇರುವಂತದ್ದು. ಸರ್ಕಾರ ಸುತ್ತೋಲೆಯನ್ನ ಕೂಡ ಹೊರಡಿಸಿ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ರವಿಚಂದ್ರ, ಒಂದು ಮಹತ್ತರವಾದಂತಹ ನಿರ್ಧಾರ ಸುತ್ತೋಲೆಯನ್ನ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಹೊರಡಿಸಿರುವಂತದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ. ಗಾಯತ್ರಿ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ಔಷಧಗಳ ಕೊರತೆ ವಿಚಾರ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈಗಾಗಲೇ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟಲ್ಲದೆ ರಾಜ್ಯದ ವೈದ್ಯಗಳ ಏನಿದ್ದಾರೆ ನೋಡಿ, ಸಂಘವು ಇನ್ಮುಂದೆ ಸ್ಥಳೀಯವಾಗಿ ಔಷಧ ಖರೀದಿ ಮಾಡದೆ ಕೇವಲ ಸರ್ಕಾರದಿಂದ ಪೂರೈಕೆ ಆಗುವಂತ ಔಷಧಿಗಳು ಮಾತ್ರ ಅವರು ಬಳಸೋದಾಗಿ ಹೇಳಿತ್ತು. ಆದ್ರೆ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಬ್ರೇಕ್ ಹಾಕಿದೆ. ಯಾಕಂದ್ರೆ ಆಸ್ಪತ್ರೆಗಳಲ್ಲಿ ಔಷಧಗಳ ಕೊರತೆ ಉಂಟಾದ್ರೂ ಕೂಡ ಸ್ಥಳೀಯವಾಗಿ ಖರೀದಿ ಮಾಡೋದಿರುವುದರಿಂದ ರೋಗಿಗಳಿಗೆ ತೊಂದರೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಈ ಹಿನ್ನೆಲೆ ಮಾಡಿಕೊಂಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹತ್ವದ ಸುತ್ತೋಲೆ ಹೊರಡಿಸಿದೆ. ಅಷ್ಟೇ ಸುತ್ತೋಲೆಯಲ್ಲಿ ರೋಗಿಗಳ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಅಗತ್ಯ ಔಷಧಗಳನ್ನು ಸ್ಥಳೀಯವಾಗಿ ಖರೀದಿ ಮಾಡಲು ವೈದ್ಯರು ಹೇಳಿದ್ರು. KTPP ನಿಯಮಾವಳಿ ಹಾಗೂ GM
ಪೋರ್ಟಲ್ ಮೂಲಕ ಔಷಧ ಖರೀದಿ ಮಾಡುವಂತೆ ಸೂಚನೆ ನೀಡಿತ್ತು. ಎಸ್ ಒಂದ್ ವೇಳೆ ಔಷಧ ಖರೀದಿ ಮಾಡದೆ ಆಸ್ಪತ್ರೆಗಳಲ್ಲಿ ಕೊರತೆ ಉಂಟಾದ್ರೆ ಅಥವಾ ರೋಗಿಗಳಿಗೆ ದೂರುಗಳು ಬಂದರೆ ಇಂತಹ ಸಂಬಂಧಗಳು ಆಸ್ಪತ್ರೆಯನ್ನು ಆಡಳಿತ ವೈದ್ಯಾಧಿಕಾರಿಗಳು ನೇರ ಹೊಣೆಗಾರ ಆಗಿ ಮಾಡಲಾಗುತ್ತೆ ಎಂಬ ಇಲಾಖೆ ಎಚ್ಚರಿಸಿದೆ ಗಾಯತ್ರಿ. ಎಸ್ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ರವಿಚಂದ್ರ.